ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್ ವಿರುದ್ಧ ಲಕ್ಷ ಮೋಸ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಸುದೀಪ್ ಹೆಸರು ಬಳಸಿಕೊಂಡು 22 ಲಕ್ಷ ಪಂಗನಾಮ ಹಾಕಿದಾರಂತೆ. ಭೇಟಿ ಮಾಡಬೇಕು ಸುದೀಪ್ ಸರ್ನ ಅನ್ನೋ ಉದ್ದೇಶದಲ್ಲಿ ನಾನು ಅವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ತೀನಿ. ನಿರ್ದೇಶಕ ನಂದಕಿಶೋರ್ ವಿರುದ್ಧ ವಂಚನೆ ಆರೋಪ. ಕಿಚ್ಚನ ಹೆಸರೇಳಿ ಬೆದರಿಕೆ ಹಾಕಿದ್ರ ನಂದಕಿಶೋರ್ ಸ್ಯಾಂಡಲ್ವುಡ್ನ ಸ್ಟಾರ್ ಡೈರೆಕ್ಟರ್. ಸೂಪರ್ ಡೂಪರ್ ಸಿನಿಮಾಗಳನ್ನ ಚಂದನವನಕ್ಕೆ ಕೊಟ್ಟ ಪ್ರತಿಭಾವಂತ ನಿರ್ದೇಶಕ. ಮಾಸ್ ಅಂತ ಬಂದ್ರೆ ಪೊಗರು, ಕಾಮಿಡಿ ಅಂತ ಬಂದ್ರೆ ಅಧ್ಯಕ್ಷ, ಅದೇ ಸೆಂಟಿಮೆಂಟ್ ಅಂತ ಬಂದ್ರೆ ರನ್ನನ ಜೊತೆ ಮುಕುಂದ ಮುರಾರಿಯಾಗಿದ್ರು. ದೊಡ್ಡ ಸಿನಿಮಾಗಳನ್ನೇ ಕೊಟ್ಟ ನಂದಕಿಶೋರ್ಗೆ ದೊಡ್ಡ ಹೆಸರಿದೆ. ಆದ್ರೀಗ ಇದೇ ನಂದಕಿಶೋರ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರ್ತದೆ. ಸುದೀಪ್ ಹೆಸರೇಳಿ ಲಕ್ಷ ಯಾಮಾರಿಸಿದ್ದಾರೆ ಅಂತ ಯುವ ನಟನೊಬ್ಬ ಹೊಸ ಬಾಂಬ್ ಹಾಕಿದ್ದಾರೆ. ನಂದಕಿಶೋರ್ ಹುಟ್ಟು ಕಲಾವಿದ, ತಂದೆ ತಾಯಿ ಕಲಾರಂಗದಿಂದಲೇ ಬಂದವರು. ನಂದಕಿಶೋರ್ ತಂದೆ ಸುಧೀರ್ ಕನ್ನಡ ಸಿನಿಮಾ ರಂಗದ ಖ್ಯಾತ ಖಳನಾಯಕ. ತಂದೆಯಂತೆ ತಾವೂ ಹೀರೋ ಆಗ್ಬೇಕು ಅಂದ್ಕೊಂಡವರಿಗೆ ತಮ್ಮ ದೈತ್ಯ ದೇಹ ಹಾಸ್ಯಕ್ಕೆ ಸಾಥ್ ಕೊಟ್ಟಿತ್ತು. ಹೀಗಾಗಿ ಹಾಸ್ಯ ಪಾತ್ರದ ಮೂಲಕ ಸಿನಿಮಾ ರಂಗಕ್ಕೆ ಬಂದವರು ಈಗ ಸ್ಟಾರ್ ಡೈರೆಕ್ಟರ್ ಆಗಿದ್ದಾರೆ. ಸುದೀಪ್, ಧ್ರುವ ಸರ್ಜಾರ್ ಅಂತ ದೊಡ್ಡ ನಾಯಕರ ಜೊತೆಗೆ ಸಿನಿಮಾ ಮಾಡಿದ್ದಾರೆ. ಆದ್ರೀಗ ಇದೇ ನಂದಕಿಶೋರ್ ವಿರುದ್ಧ ಯುವ ನಾಯಕ ಶಬರೀಶ್ ಶೆಟ್ಟಿ ಆರೋಪಗಳ ಸುರಿಮಳೆಗೈದಿದ್ದಾರೆ. ಹೀರೋ ಮಾಡ್ತೀನಿ ಅಂತ ಲಕ್ಷ ಇಸ್ಕೊಂಡು ಈಗ ಕೈ ಎತ್ತಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ನಂದಕಿಶೋರ್ ಅವರು 22 ಲಕ್ಷ ದುಡ್ಡು ಕೊಡಬೇಕು. ಸೊ ಫಸ್ಟ್ 3 ಲಕ್ಷ ತೊಗೊತಾರೆ, ಅದನ್ನು ಮತ್ತೆ ಪುನಃ 3 ಲಕ್ಷ ತೊಗೊತಾರೆ. ಸೊ ಅಮೌಂಟ್ ಯಾವಾಗ ಫೋನ್ ಮಾಡಿ ಇಲ್ಲ ಕೇಳ್ತಾರೆ, ಅಮೌಂಟ್ ಕೇಳ್ತಾನೆ ಇದ್ರು. ನಾನು ಅಮೌಂಟ್ ಕೊಡ್ತಾನೆ ಇದ್ದೆ. ಬಟ್ ನನಗೆಲ್ಲ ಒಂದು ಕಡೆ ನನಗೆ ಯೂಸ್ಫುಲ್ ಆಗ್ತಾರೆ, ನನಗೆ ಇಂಡಸ್ಟ್ರಿಯಲ್ಲಿ ಒಂದು ಸಪೋರ್ಟ್ ಮಾಡ್ತಾರೆ ಅಂತ. 2016ರಲ್ಲಿ ಜಿಮ್ಗೆ ಹೋಗುವಾಗ ಯುವ ನಟ ಶಬರೀಶ್ ಶೆಟ್ಟಿಗೆ ನಿರ್ದೇಶಕ ನಂದಕಿಶೋರ್ರ ಪರಿಚಯವಾಗಿತ್ತಂತೆ. ನಂತರ ಆತ್ಮೀಯರಾಗ್ತಾ ಇದ್ದಂತೆ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ನಂಬಿಸಿದ್ರಂತೆ. ಹೀಗಾಗಿ ನನ್ನ ಬಳಿ ಇದ್ದ ಚಿನ್ನವನ್ನೆಲ್ಲ ಅಡವಿಟ್ಟು 22 ಲಕ್ಷವನ್ನ ಕೊಟ್ಟಿದ್ದೆ. ಆಮೇಲೆ ಅವಕಾಶವೂ ಇಲ್ಲ, ಹಣವನ್ನೂ ವಾಪಸ್ ಕೊಡ್ತಿಲ್ಲ. ನಾನು ಕೊಟ್ಟ ದುಡ್ಡು ನನಗೆ ಕೊಡಿ ಅಂದ್ರೆ ಧಮ್ಕಿ ಹಾಕ್ತಿದ್ದಾರೆ. ಸುದೀಪರ ಗಮನಕ್ಕೆ ತರೋದಕ್ಕೆ ಹೋಗ್ತಿದ್ದಂತೆ ಅಲ್ಲೂ ಅಡ್ಡಗಾಲಿಟ್ಟಿದ್ರು. ಒಂದ್ ವೇಳೆ ಹಣ ನೀಡಿದ್ರೆ ಕಾನೂನಿನ ಮೊರೆ ಹೋಗ್ತೀನಿ ಅಂತ ಶಬರೀಶ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ 2016ನಲ್ಲಿ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ. ಸುದೀಪಣ್ಣ ಭೇಟಿ ಮಾಡಬೇಕು ಸುದೀಪ್ ಸರ್ನ ಅನ್ನೋ ಉದ್ದೇಶದಲ್ಲಿ ನಾನು ಅವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಳ್ತೀನಿ. ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಸ್ಕೊಂಡು 6 ತಿಂಗಳು ನಾಯಿ ಥರ ಅಲಿಸಿದ್ರು. ರಾಣಾ ಸಿನಿಮಾದಲ್ಲಿ ವಿಲನ್ ರೋಲ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದು ಕೊಡಲಿಲ್ಲ. ನಾನು ದುಡ್ಡಿಗೆ ಯಾವಾಗ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀನೋ ಆ ಟೈಮಲ್ಲಿ ನನಗೇನೋ ಒಂದು ರೀಸನ್ಸ್ ಹೇಳ್ಕೊಂಡು ತಳ್ಕೊಂಡು ಹೋಗ್ತಾಯಿದ್ರು. ಒಟ್ನಲ್ಲಿ ಯುವ ಕಲಾವಿದ ಲಕ್ಷ ಕೊಟ್ಟಿದ್ದು ಸತ್ಯಾನ ಸುಳ್ಳು ಗೊತ್ತಿಲ್ಲ. ನಂದಕಿಶೋರ್ ಸಹ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಈ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಕಾದು ನೋಡಬೇಕು. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18.